ನನ್ನ ಹೆಸರು ಚೈತನ್ಯ. ನಮ್ಮ ಯಜಮಾನರು ನವೀನ್ ರಾಮಚಂದ್ರ. ಇದು ನಮ್ಮ ಕುಟುಂಬ. ನಮ್ಮ ತಾಯಿಯ ಮನೆ ಬಂದು ಚಿಕ್ಕಮಗಳೂರು ಆ್ಯಂಡ್ ಗಂಡನ ಮನೆ ಬಂದು ಬೆಂಗಳೂರು. ನನ್ನ ಸ್ನೇಹಿತೆ ಒಬ್ಬಳು 10 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಸೊ ಈ ಕ್ಷೇತ್ರಕ್ಕೆ ಬಂದು ನಾವು ಹರಕೆ ಮಾಡ್ಕೊಂಡು ಹೋದ್ವಿ. ಅದಾದ ನಂತರ ಮಗು ಆಯಿತು ಅಂತ ನನಗೆ ತಿಳಿಸಿದ ಮೇಲೆ ಸೊ ನಾವೆಲ್ಲರೂ ಯೋಚನೆ ಮಾಡಿ ಒಂದು ನೋಡೋಣ, ಭೇಟಿ ಮಾಡೋಣ, ಈ ಕ್ಷೇತ್ರಕ್ಕೆ ಬಂದು ನೋಡುವ ಏನು ಮಹಿಮೆ ಅನ್ನೋದನ್ನು ಅಂದ್ಕೊಂಡು ನಾವು ಇಲ್ಲಿ ಬಂದ್ವಿ. ನಮ್ಮದು ಮದುವೆ ಆಗಿ 10 ವರ್ಷ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಸೊ ಇಲ್ಲಿ ಬಂದ ಮೇಲೆ ಸ್ವಾಮೀಜಿಗಳನ್ನೂ ಭೇಟಿ ಮಾಡಿ ಅವರು ತಾಯಿ ದರ್ಶನ ಎಲ್ಲ ಮಾಡಿಸಿ ಹುತ್ತದ ಪ್ರಸಾದ ಕೊಟ್ಟರು. ಆಮೇಲೆ ನಾಗರದ್ದು ಪೂಜೆ ಎಲ್ಲ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳಿ ಹರಕೆ ಮಾಡ್ಕೊಳ್ಳಿ, ಈ ಥರ ಮಗು ಆದಮೇಲೆ ಬಂದು ಸೇವೆ ಮಾಡ್ತೀವಿ, ದರ್ಶನ ಮಾಡಿಸ್ತೀವಿ ಮಕ್ಕಳ ಜೊತೆ ಅಂತ ಹೇಳಿದರು. ಸೊ ನಾವು ಹಿಂದಿನ ದಿನವೇ ಬಂದು ಪೂಜೆ ಎಲ್ಲ ವಿಧಿ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಆಶೀರ್ವಾದ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಹೋಗಿ ಹೋದ ವರ್ಷ ಮೇ ತಿಂಗಳಿಗೆ ನಾವು ಬಂದು ಹರಕೆ ಮಾಡ್ಕೊಂಡು ಹೋಗಿದ್ದು. ಸೊ ಈ ವರ್ಷ ಜನವರಿಗೆ ನನಗೆ ತಾಯಿ ಆಶೀರ್ವಾದದಿಂದ 2 ಮುದ್ದಾದ ಗಂಡು ಮಕ್ಕಳನ್ನು ನನಗೆ ಕರುಣಿಸಿಕೊಟ್ಟಿದ್ದಾರೆ. ಸೊ ಅವಳಿ ಜವಳಿ ತಾಯಿಗೆ ಎಷ್ಟು ನಾನು ಧನ್ಯವಾದಗಳು ಹೇಳಿದ್ರು ಅದು ಕಡಿಮೆನೇ. ಸೊ ನಮ್ಮ ಕುಟುಂಬ ಪರಿವಾರದ ಎಲ್ಲರ ಕಡೆಯಿಂದ ತಾಯಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕ್ಷೇತ್ರ ತುಂಬಾ ಮಹಿಮೆ ನಾವು ಹೇಳಕ್ಕೆ ಆಗದಲೇ ಇರೋವಷ್ಟು ಇದೆ. ಆದರೆ ತುಂಬ ಜನಗಳಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂತ ಅಂದರೆ, ಈ ಕ್ಷೇತ್ರಕ್ಕೊಮ್ಮೆ ಬನ್ನಿ, ಭೇಟಿ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆ ಫೀಲಿಂಗ್ ಒಳಗಡೆಯಿಂದ. ದೇವರಿಂದು ಅದು ತಾಯಿನ ನೋಡ್ತಾ ಇದ್ದಾನೆ ಒಂಥರ ಖುಷಿ ಆಗುತ್ತೆ. ಸೊ ಇಲ್ಲಿ ಬಂದು ಎಲ್ಲರೂ ಬಂದು ಒಮ್ಮೆ ಭೇಟಿ ಕೊಡಿ, ಆವಾಗ ನಿಮಗೆ ನಿಜವಾಗ್ಲೂ ನಿಮಗೆ ಅದು ಮನಸ್ಸಿಗೆ ಗೊತ್ತಾಗುತ್ತೆ, ಹೇಗೆ ನಿಮಗೆ ಅನುಭವ ಆಗುತ್ತೆ ಅನ್ನೋದು ನೀವೇ ಖುದ್ದಾಗಿ ಬಂದು ಇಲ್ಲಿ ಅನುಭವ ಪಡೆದ್ರೇ ಅದು ನಿಮಗೆ ಗೊತ್ತಾಗೋದು. ಸೊ ಎಲ್ಲರಿಗೂ ಕೇಳ್ಕೊಳೋದೇನು ಅಂದರೆ, ತುಂಬ ಮಹಿಮೆ ಇದೆ, ಎಲ್ಲರೂ ಬಂದು ಒಮ್ಮೆ ಭೇಟಿ ಮಾಡಿ ಈ ತಾಯಿಯ ದರ್ಶನ ಪಡ್ಕೊಳ್ಳಿ. ಧನ್ಯವಾದಗಳು.